14 ಲೋಕಸಭಾ ಕ್ಷೇತ್ರಗಳ ಚುನಾವಣೆಯ ಮತದಾನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಮೊದಲ ಹಂತದ ಲೋಕಸಭೆ ಮಹಾಸಂಗ್ರಾಮಕ್ಕೆ ಕ್ಷಣಗಣನೆ ಶುರುವಾಗಿರುವಂಥದ್ದು. ಮೈಸೂರು, ಕೊಡಗು, ಚಾಮರಾಜನಗರ, ಮಂಡ್ಯ ಕ್ಷೇತ್ರಕ್ಕೆ ಚುನಾವಣೆ ನಡೆಯಲಿದೆ. ನಾಳೆ ಬೆಳಗ್ಗೆ 7ರಿಂದ ಸಂಜೆ 6 ಗಂಟೆವರೆಗೆ ಮತ ಚಲಾಯಿಸಲು ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಮೈಸೂರು, ಕೊಡಗು ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ 20,92,222. ಈ ಪೈಕಿ ಪುರುಷರು 10,26,324, ಮಹಿಳೆಯರು 10,65,714, ಇತರೆ 184 ಮತದಾರರಿದ್ದಾರೆ. ಮೈಸೂರು ಜಿಲ್ಲಾದ್ಯಂತ ಒಟ್ಟು 2,202 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ಈ ಪೈಕಿ 435 ಕ್ರಿಟಿಕಲ್ ಮತಗಟ್ಟೆಗಳನ್ನು ಗುರುತಿಸಿರುವಂಥ ಪೊಲೀಸ್ ಇಲಾಖೆ ಎಲ್ಲ 2,202 ಮತಗಟ್ಟೆಗಳಲ್ಲೂ ಕೂಡ ಸಿಸಿ ಕ್ಯಾಮೆರಾ ಕಣ್ಗಾವಲಿರುತ್ತೆ. ಮತದಾನ ಸುಸೂತ್ರವಾಗಿ ನಡೆಯಲು 9,809 ಮತಗಟ್ಟೆ ಸಿಬ್ಬಂದಿಯನ್ನು ನೇಮಕ ಮಾಡಲಾಗಿದೆ. ಮತದಾರರ ಎಡಗೈ ತೋರು ಬೆರಳಿಗೆ ಅಳಿಸಲಾಗದ ಶಾಯಿ ಹಾಕಲು ವ್ಯವಸ್ಥೆಯನ್ನು ಮಾಡಲಾಗಿದೆ. 473 ಕೆಎಸ್ಆರ್ಟಿಸಿ ಬಸ್ಗಳು, 33 ಜೀಪ್ಗಳು, 79 ಮಿನಿ ಬಸ್ಗಳನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ವಿಶೇಷ ಚೇತನರು ನೇರವಾಗಿ ಮತಗಟ್ಟೆ ಪ್ರವೇಶಿಸಿ ಮತ ಚಲಾಯಿಸಲು ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಬಿಸಿಲು ಹಿನ್ನೆಲೆಯಲ್ಲಿ ಮತಗಟ್ಟೆಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲ ಮತಗಟ್ಟೆಗಳಲ್ಲಿ ತುರ್ತು ಚಿಕಿತ್ಸೆ ನೀಡೋದಕ್ಕೆ ಮೆಡಿಕಲ್ ಕಿಟ್ ಕೂಡ ಸಿದ್ಧವಾಗಿದೆ. ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಗಸ್ವಾಮಿ ನೇರ ಸಂಪರ್ಕದಲ್ಲಿ. ರಂಗಸ್ವಾಮಿ ಅವರೇ, ನಾಳೆ 14 ಲೋಕಸಭಾ ಕ್ಷೇತ್ರಗಳ ಚುನಾವಣೆಯ ಮತದಾನಕ್ಕೆ ಕ್ಷಣಗಣನೆ ಶುರುವಾಗಿರುವಂಥದ್ದು. ಮೈಸೂರು, ಕೊಡಗು, ಚಾಮರಾಜನಗರ, ಮಂಡ್ಯಕ್ಕೆ ಕ್ಷೇತ್ರಕ್ಕೆ ನಾಳೆ ಎಲೆಕ್ಷನ್ ನಡೆಯಲಿದೆ. ಯಾವ ರೀತಿಯಾಗಿ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ ಎಲೆಕ್ಷನ್ಗೆ? ಹೌದು ಅಂಕಿತಾ, ಈಗ ಪ್ರಜಾಪ್ರಭುತ್ವದ ಒಂದು ಮಹಾ ಹಬ್ಬವಾಗಿರುವಂತಹ ಲೋಕಸಭಾ ಚುನಾವಣೆಯ ಒಂದು ಮೊದಲ ಹಂತದ ಚುನಾವಣೆ ರಾಜ್ಯದಲ್ಲಿ ನಡೀತಾ ಇದೆ. ನಾಳೆ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮೊದಲ ಹಂತದ ಚುನಾವಣೆ ನಡೀತಾ ಇದ್ದು, ಹಳೆ ಮೈಸೂರು ಭಾಗದ ಜಿಲ್ಲೆಗಳು ಈ ವ್ಯಾಪ್ತಿಗೆ ಒಳಪಡ್ತವೆ. ಈಗ ಅದರಲ್ಲೂ ಪ್ರಮುಖವಾಗಿ ಮೈಸೂರು, ಕೊಡಗು, ಮಂಡ್ಯ, ಚಾಮರಾಜನಗರ ಈ 3 ಕ್ಷೇತ್ರಗಳಲ್ಲಿಯೂ ಕೂಡ ಈಗಾಗಲೇ ಚುನಾವಣಾ ಆಯೋಗ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಆಯಾಯ ಜಿಲ್ಲಾಡಳಿತಗಳು ಕೂಡ ಒಂದು ಸುಗಮ ಮತದಾನಕ್ಕಾಗಿ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾವೆ. ಈಗಾಗಲೇ ಮತಗಟ್ಟೆಗೆ ನಿಯೋಜನೆಗೊಂಡಿರುವಂತಹ ಸಿಬ್ಬಂದಿಗಳು ಕೂಡ ಇಂದು ಸಂಜೆಯ ವೇಳೆಗೆ ತಲುಪಲಿದ್ದಾರೆ. ಆ ಮುಖಾಂತರ ನಿಷ್ಪಕ್ಷ ಮತ್ತು ನ್ಯಾಯಸಮ್ಮತ ಚುನಾವಣೆಗೆ ಚುನಾವಣಾ ಆಯೋಗ ಒಂದು ಜಿಲ್ಲಾಡಳಿತಗಳು ಒಂದು ಸಕಲ ಸಿದ್ಧತೆಯಲ್ಲಿ ತೊಡಗಿರುವುದರ ನಡುವೆಯೇ ಈಗ ಅಭ್ಯರ್ಥಿಗಳು ಕೂಡ ಒಂದು ಮನೆ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಈ ಮುಖಾಂತರ ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆಗೆ ಈಗ ವೇದಿಕೆ ಸಿದ್ಧಗೊಂಡಿದೆ. ಇನ್ನು ಮೈಸೂರು, ಕೊಡಗು, ಮಂಡ್ಯ, ಚಾಮರಾಜನಗರ ಈ 3 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಪುರುಷರಿಗಿಂತ ಮಹಿಳಾ ಮತದಾರರ ಸಂಖ್ಯೆ ಹೆಚ್ಚಾಗಿದ್ದು, ಒಂದು ಮಹಿಳಾ ಮತದಾರರ ಓಲೈಕೆಗೂ ಕೂಡ ಒಂದು ಪ್ರಮುಖ ರಾಜಕೀಯ ಪಕ್ಷಗಳು ಒಂದು ಜಿದ್ದಾಜಿದ್ದಿನ ಪೈಪೋಟಿ ನಡೆಸಿದ್ದನ್ನು ನಾವು ಕಂಡಿದ್ದೀವಿ. ಇನ್ನು ಕಳೆದ ಸಂಜೆ ಒಂದು ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳ್ತಾ ಇದ್ದಂತೆ ಈಗ ತೆರೆಮರೆಯಲ್ಲಿ ಗೆಲುವಿಗಾಗಿ ಪ್ರಮುಖ ರಾಜಕೀಯ ಪಕ್ಷಗಳು ಒಂದು ಕಸರತ್ತನ್ನು ನಡೆಸ್ತಾ ಇದ್ರೆ, ಒಂದು ಜಿಲ್ಲಾಡಳಿತಗಳು ಮತ್ತು ಚುನಾವಣಾ ಆಯೋಗಗಳು ಕೂಡ ಒಂದು ಸಕಲ ಒಂದು ಸಿದ್ಧತೆಯನ್ನು ಮಾಡಿಕೊಳ್ಳುವ ಮುಖಾಂತರ ಒಂದು ಮತದಾನ ಸುಸೂತ್ರವಾಗಿ ನಡೆಯೋದಕ್ಕೆ ಒಂದು ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇಂದು ನಾಳೆ ನಡೆಯುವಂತಹ ಚುನಾವಣೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಕೂಡ ನಡೀತದೆ. ಈ ಬಾರಿ ಬಿಸಿಲಿನ ಪ್ರಮಾಣ ಜಾಸ್ತಿ ಇರುವ ಒಂದು ಕಾರಣದಿಂದಾಗಿ ಆ ಒಂದು ಜನರು ಏನಾದ್ರು ಬಿಸಿಲಿನಿಂದ ಏನಾದರೂ ಆರೋಗ್ಯದಲ್ಲಿ ಏರ್ಪೇರಾದ್ರೆ ಅವರಿಗೆ ಚಿಕಿತ್ಸೆ ನೀಡೋದಕ್ಕೂ ಕೂಡ ಒಂದು ಮೆಡಿಕಲ್ ಕಿಟ್ ಅನ್ನು ಕೂಡ ಒಂದು ಪ್ರತಿಯೊಂದು ಮತಗಟ್ಟೆಗಳಲ್ಲಿ ಕೂಡ ಒಂದು ಸಿದ್ಧಪಡಿಸಿ ಇಡಲಾಗ್ತಾ ಇದೆ. ಇನ್ನು ಮತದಾರರನ್ನ ಒಂದು ಸೆಳೆಯೋದಕ್ಕೆ ಈಗಾಗಲೇ ಜಿಲ್ಲಾಡಳಿತಗಳು ವಿಭಿನ್ನ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದು, ಇದರ ಜೊತೆಗೇನೆ ಈಗ ಮತಗಟ್ಟೆಗಳನ್ನ ವಿಶೇಷವಾಗಿ ಸಿಂಗರಿಸುವ ಮುಖಾಂತರ ಮತದಾರರನ್ನ ಸೆಳೆಯೋದಕ್ಕೂ ಕೂಡ ಮುಂದಾಗಿದ್ದಾವೆ. ಒಂದು ಸಖಿ ಮತಗಟ್ಟೆ ಆಗ್ಬೋದು, ಯುವ ಮತದಾರರನ್ನ ಸೆಳೆಯುವಂತಹ ಯುವ ಮತಗಟ್ಟೆ ಆಗ್ಬೋದು, ಒಂದು ಬುಡಕಟ್ಟು ಸಮುದಾಯದ ಮೇಲೆ ಬೆಳಕನ್ನು ಚೆಲ್ಲುವಂತಹ ಬುಡಕಟ್ಟು ಮಠ, ಈ ರೀತಿ ಬೇರೆ ಒಂದು ಮತಗಟ್ಟೆಗಳನ್ನ ಥೀಮ್ ಅನ್ನ ಇಟ್ಟುಕೊಂಡು ಮತಗಟ್ಟೆಗಳನ್ನ ಸ್ಥಾಪನೆ ಮಾಡುವ ಮುಖಾಂತರ ಒಂದು ನಾಳೆಯ ನಡೆಯುವಂತಹ ಮತದಾನದ ಒಂದು ಪ್ರಕ್ರಿಯೆ ಒಂದು ಆಕರ್ಷಕ ಪೂರ್ಣವಾಗಿರುವಂತೆಯೂ ಕೂಡ ಚುನಾವಣಾ ಆಯೋಗ ಮತ್ತು ಜಿಲ್ಲಾಡಳಿತ ಈಗ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಮೈಸೂರು, ಮಂಡ್ಯ, ಕೊಡಗು, ಚಾಮರಾಜನಗರ ಈ 3 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿಯೂ ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ನಡುವೆ ನೇರ ಹಣಾಹಣಿ ಏರ್ಪಟ್ಟಿದೆ. ಮೈಸೂರು, ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಒಂದು ನೇರ ಹಣಾಹಣಿ ಏರ್ಪಟ್ಟಿದೆ. ಅದೇ ರೀತಿ ಚಾಮರಾಜನಗರದಲ್ಲಿಯೂ ಕೂಡ ಕಾಂಗ್ರೆಸ್ ಬಿಜೆಪಿ ನಡುವೆ ನೇರ ಹಣಾಹಣಿ ಏರ್ಪಟ್ಟಿದ್ರೆ, ಮಂಡ್ಯದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ನಡುವೆ ಒಂದು ಹಣಾಹಣಿ ಏರ್ಪಟ್ಟಿದ್ದು, ಈ ಒಂದು 14 ಲೋಕಸಭಾ ಕ್ಷೇತ್ರ
ಕ್ಷೇತ್ರಗಳ ಒಂದು ಚುನಾವಣೆ ಕೂಡ ಪ್ರಮುಖ ರಾಜಕೀಯ ಪಕ್ಷಗಳಿಗೆ ಸಾಕಷ್ಟು ಒಂದು ರೀತಿ ಮಹತ್ವದ್ದಾಗಿದೆ. ಯಾಕೆಂದರೆ ಈ ಒಂದು ಚುನಾವಣೆಯಲ್ಲಿ ಮೇಲುಗೈಯನ್ನು ಸಾಧಿಸಿದ್ರೆ ಅದು ಸಾಕಷ್ಟು ಒಂದು ರೀತಿ ರಾಜಕೀಯ ಸ್ಥಿತ್ಯಂತರಕ್ಕೂ ಕೂಡ ಕಾರಣ ಆಗುತ್ತೆ. ಇದೇ ಒಂದು ಕಾರಣದಿಂದಾಗಿ ಕಳೆದ ಬಾರಿ ದೋಸ್ತಿಗಳಾಗಿದ್ದವರು ಈಗ ಬೇರೆ ಬೇರೆ ಆಗಿದ್ರೆ, ಯಾರು ದೂರ ಆಗಿದ್ರೋ ಅವರು ಹತ್ತಿರ. ಅಂದ್ರೆ ಕಳೆದ ಬಾರಿ JDS ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡು ಚುನಾವಣೆ ಎದುರಿಸಿದ್ದು. ಆದ್ರೆ ಈ ಬಾರಿ ರಾಜಕೀಯ ಲೆಕ್ಕಾಚಾರ ಬದಲಾಗಿದೆ. JDS BJP ಮೈತ್ರಿ ಮಾಡಿಕೊಂಡು ಕಣಕ್ಕಿಳಿದಿರೋದು ಕೂಡ ಈ ಬಾರಿಯ ವಿಶೇಷ ಆಗಿದೆ. ಒಟ್ಟಾರೆಯಾಗಿ ಚುನಾವಣೆಯನ್ನ ಸುಸೂತ್ರವಾಗಿ ನಡೆಸೋದಕ್ಕೆ ಒಂದು ಚುನಾವಣಾ ಆಯೋಗ ಆಗ್ಬೋದು, ಜಿಲ್ಲಾಡಳಿತ ಒಂದು ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಒಂದು ಅಗತ್ಯ ಸಿಬ್ಬಂದಿಗಳನ್ನು ಕೂಡ ನೇಮಕ ಮಾಡ್ಕೊಂಡಿದ್ದು, ಒಂದು KSRTC ಬಸ್ ಸೇರಿದಂತೆ ಖಾಸಗಿ ವಾಹನಗಳನ್ನು ಕೂಡ ಚುನಾವಣಾ ಕರ್ತವ್ಯಕ್ಕೆ ಬಳಸ್ಕೊಳ್ಳಲಾಗ್ತಾ ಇದೆ. ಈ ಒಂದು ಕಾರಣದಿಂದ ಇಂದು ಮತ್ತು ನಾಳೆ ಒಂದು KSRTC ಬಸ್ಗಳ ಒಂದು ವ್ಯತ್ಯಯ ಕೂಡ ಉಂಟಾಗುತ್ತೆ. ಇದನ್ನು ಕೂಡ ಸಾರ್ವಜನಿಕರು ಗಮನಿಸಬೇಕಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ ದೂರದ ಊರಿಗೆ ಹೋಗುವಂತಹ ಪ್ರಯಾಣಿಕರು ಹೆಚ್ಚಿನ ಗಮನವನ್ನು ಹರಿಸಬೇಕು. ಇಂದು ಮತ್ತು ನಾಳೆ ಒಂದು ಬಸ್ಗಳ ಒಂದು ಸಂಚಾರದಲ್ಲಿ ಕೂಡ ಈ ವ್ಯತ್ಯಯ ಉಂಟಾಗಿ ಪ್ರಯಾಣಿಕರು ಒಂದು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ದೂರದ ಊರಿಗೆ ಹೋಗುವಂತಹ ಒಂದು ಪ್ರಯಾಣಿಕರು ಕೂಡ ತಮ್ಮ ಪ್ರಯಾಣವನ್ನು ಇಂದು ಮತ್ತು ನಾಳೆಗೆ ಮಟ್ಟಿಗೆ ಮುಂದೂಡಿದ್ರೆ ಒಳಿತು ಅನ್ನೋದು KSRTC ಕೂಡ ಹೇಳ್ತಾ ಇದೆ. ಒಟ್ಟಾರೆಯಾಗಿ ಲೋಕಸಭಾ ಚುನಾವಣೆಗೆ ಈಗ ಕ್ಷಣಗಣನೆ ಆರಂಭವಾಗಿದೆ. ನಾಳೆ ಬೆಳಗ್ಗೆ 7 ಗಂಟೆಗೆ ಆರಂಭವಾಗುವಂತಹ ಮತದಾನ ಸಂಜೆ 6 ಗಂಟೆವರೆಗೂ ಕೂಡ ನಡೀತದೆ. ಇದಕ್ಕಾಗಿ ಒಂದು ಮೈಸೂರು ಜಿಲ್ಲೆಯಾದ್ಯಂತ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಅದೇ ರೀತಿ ಚಾಮರಾಜನಗರ ಜಿಲ್ಲೆ, ಮಂಡ್ಯ, ಹಾಸನ ಇಲ್ಲಿಯೂ ಕೂಡ ಒಂದು ಎಲ್ಲ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಎಲ್ಲೆಡೆ ಅಗತ್ಯ ಬಂದೋಬಸ್ತನ್ನ ಮಾಡಿಕೊಳ್ಳಲಾಗಿದೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 2202 ಮತಗಟ್ಟೆಗಳನ್ನ ತೆರಿತಾ ಇದ್ದು, ಎಲ್ಲ ಮತಗಟ್ಟೆಗಳಲ್ಲಿಯೂ ಕೂಡ ಒಂದು CC ಕ್ಯಾಮರಾದ ಕಣ್ಗಾವಲು ಇರುತ್ತೆ. ಆ ಮುಖಾಂತರ ಚುನಾವಣೆಯಲ್ಲಿ ಯಾವುದೇ ರೀತಿಯ ಒಂದು ಅಕ್ರಮಗಳು ನಡೆಯದಂತೆಯೂ ಕೂಡ ಚುನಾವಣಾ ಆಯೋಗ ಕೂಡ ಹದ್ದಿನ ಕಣ್ಣಿಟ್ಟಿದೆ. ಪೊಲೀಸ್ ಇಲಾಖೆಯು ಕೂಡ ಈಗ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಸನ್ನದ್ಧ ಸ್ಥಿತಿಯಲ್ಲಿದೆ. ಈಗಾಗಲೇ ಮದ್ಯದ ಅಂಗಡಿಗಳನ್ನ ಬಂದ್ ಮಾಡಲಾಗಿದ್ದು, ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡುವ ಮುಖಾಂತರ ಎಲ್ಲಿಯೂ ಕೂಡ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಒಂದು ವ್ಯಾಪಕ ಕಟ್ಟೆಚ್ಚರವನ್ನು ವಹಿಸಿದೆ. ಒಟ್ಟಾರೆಯಾಗಿ ನಾಳೆ ನಡೆಯುವಂತಹ ಒಂದು ಲೋಕಸಭಾ ಚುನಾವಣೆಗೆ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲಾಡಳಿತಗಳು ಸಕಲ ಸಿದ್ಧತೆಯಲ್ಲಿ ತೊಡಗಿದ್ದು, ಈಗ ಮತದಾರರು ಕೂಡ ಒಂದು ಮತವನ್ನು ಚಲಾಯಿಸೋದಕ್ಕೆ ಸಾಕಷ್ಟು ಉತ್ಸಾಹ ಭರಿತರಾಗಿದ್ದಾರೆ. ಅದರಲ್ಲೂ ಇದೇ ಮೊದಲ ಬಾರಿ ಒಂದು ಮತ ಚಲಾಯಿಸುವಂತ ಉತ್ಸಾಹದಲ್ಲಿರುವಂತ ಮತದಾರರು ಯಾವಾಗ ನಾವು ಮತ ಚಲಾಯಿಸುವಂತ ಕ್ಷಣ ಬರುತ್ತೋ ಅಂತ ಕಾತುರದಲ್ಲಿದ್ದಾರೆ. ಈ ಮುಖಾಂತರ ಪ್ರಜಾಸತ್ತೆಯ ಮಹಾ ಹಬ್ಬದಲ್ಲಿ ಭಾಗಿಯಾಗೋದಕ್ಕೆ ಮತದಾರರು ಕೂಡ ಅತ್ಯಂತ ಉತ್ಸಾಹದಿಂದನೇ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅಂಕಿತಾ, ಧನ್ಯವಾದ ರಂಗಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ.